ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಷನ್ ನಿಕ್ಷಾ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಆಗಿ ಒಂದು ಪೇಪರ್ ನಲ್ಲಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ನಂತರ ಫ್ರಂಟ್ ಬೇಸಿಕ್ ಬ್ಲಾಕ್ ಇಟ್ಕೊಂಡು ಫ್ರಂಟ್ ನೆಕ್ ಲೈನ್ ಮತ್ತೆ ಶೋಲ್ಡರ್ ನ ಟ್ರೇಸ್ ಮಾಡ್ಕೊಳ್ಳಿ. ಇದಾದ ನಂತರ ಅದೇ ರೀತಿ ಬ್ಯಾಕ್ ಬೇಸಿಕ್ ಬ್ಲಾಕ್ ಇಟ್ಕೊಂಡು ಶೋಲ್ಡರ್ ಮತ್ತೆ ನೆಕ್ ಲೈನ್ ಅನ್ನ ಟ್ರೇಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಟ್ರೇಸಿಂಗ್ ಆದ ನಂತರ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಏನಿದೆ ಅಲ್ಲಿಂದ ಎಕ್ಸಾಕ್ಟ್ ಆಗಿ ಕಾಲರ್ ವಿಡ್ತ್ ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಡಿಪೆಂಡ್ಸ್, ನಿಮ್ಗೆ ಕಾಲರ್ ವಿಡ್ತ್ ಅಗಲ ಜಾಸ್ತಿ ಬೇಕು ಅಂದ್ರೆ ಇನ್ನ ದೊಡ್ಡದು ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಕಡಿಮೆ ಬೇಕು ಅಂದ್ರೆ ಕಡಿಮೆ ಮಾರ್ಕ್ ಮಾಡ್ಕೋಬಹುದು. ಅಪ್ರಾಕ್ಸಿಮೇಟ್ ನಾನು ಇಲ್ಲಿ 2.5 ಮಾಡಿದ್ದೀನಿ. ನಂತರ ಬ್ಯಾಕ್ ನೆಕ್ ಸೆಂಟರ್ ಬ್ಯಾಕ್ ಏನಿದೆಯೋ ಅಲ್ಲಿ ಎಕ್ಸಾಕ್ಟ್ ಆಗಿ ಮತ್ತೆ 2.5 ಇಂಚಸ್, ಮತ್ತೆ ಮಧ್ಯಂತರದಲ್ಲಿ ಬ್ಯಾಕ್ ನೆಕ್ ಲೈನ್ ಮಧ್ಯಂತರದಲ್ಲಿ 2.5 ಇಂಚಸ್, ಮತ್ತೆ ಹಾಗೇನೆ ಫ್ರಂಟ್ ಅಲ್ಲಿ 2.5 ಇಂಚಸ್ ಸೆಂಟರ್ ಫ್ರಂಟ್ ಅಲ್ಲಿ, ಮತ್ತೆ ಮಧ್ಯಭಾಗದ ನೆಕ್ ಲೈನ್ ಅಲ್ಲಿ ಕೂಡ 2.5 ಇಂಚಸ್. ಇದೇನಕ್ಕೆ ಅಂತಂದ್ರೆ ಕಾಲರ್ ಈಕ್ವಲ್ ಆಗಿ ಬರೋದಕ್ಕೋಸ್ಕರ. ಈಗ ಆಮೂಲ್ ಕರ್ವ್ ಇಟ್ಕೊಂಡು ನೀಟಾಗಿ ಬ್ಯಾಕ್ ಕಾಲರ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ ಫ್ರಂಟ್ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಆ ಮಧ್ಯದ ಭಾಗದಿಂದ ಆ ಶೋಲ್ಡರ್ ನಾವ್ ಏನ್ ಮಾರ್ಕ್ ಮಾಡಿದ್ವಿ ವಿಡ್ತ್ ಅಂತ ಹೇಳಿ, ಸೊ ಅಲ್ಲಿಗೆ ಮತ್ತೆ ಅದೇ ರೀತಿ ಇನ್ನೊಂದು ರೀತಿ ಮತ್ತೆ ಆ ಪಾಯಿಂಟ್ ಇಂದ ಸೆಂಟರ್ ಫ್ರಂಟ್ ನೆಕ್ ಪಾಯಿಂಟ್ಗೆ ಶೇಪ್ ಡ್ರಾ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಪೀಟರ್ ಪ್ಯಾನ್ ಕಾಲರ್ ಶೇಪ್ ಮಾರ್ಕ್ ಮಾಡ್ತಾ ಇರೋದು ಫ್ರಂಟ್ ಅಲ್ಲಿ. ಸೊ ಇಲ್ಲಿಗೆ ಪೀಟರ್ ಪ್ಯಾನ್ ಕಾಲರ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ನಂತರ ಟರ್ಮಿನಾಲಜಿಸ್ ನ ಮಾರ್ಕ್ ಮಾಡ್ಕೊಳ್ಳಿ. ದಟ್ ಈಸ್ ಗ್ರೇನ್ ಲೈನ್, ಫ್ರಂಟ್ ಕಾಲರ್, ಅದಕ್ಕೆ ಫ್ರಂಟ್ ಮತ್ತೆ ಬ್ಯಾಕ್ ಮತ್ತೆ ಕಟ್ 2 ಪೀಸಸ್. ಸೊ ಹೀಗೆ ಫಸ್ಟ್ ಕಟ್ 2 ಪೀಸಸ್ ಬರ್ದೆ, ನಂತರ ಫ್ರಂಟ್, ನಂತರ ಬ್ಯಾಕ್ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನಮ್ಗೆ ಕಟ್ ಮಾಡುವಾಗ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಸೊ ಇದೆಲ್ಲ ಆದ ನಂತರ ಅಕಾರ್ಡಿಂಗ್ ಟು ಪ್ಯಾಟರ್ನ್, ಯಥಾ ಪ್ರಕಾರ ಪ್ಯಾಟರ್ನ್ ಮಾರ್ಕ್ ಮಾಡಿರೋ ಹಾಗೆ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಎಸ್ಪೆಷಲಿ ಕರ್ವ್ ಭಾಗದಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅದು ನಮ್ಗೆ ಪ್ಯಾಟರ್ನ್ ಡ್ರಾ ಮಾಡುವಾಗ ಅಂದ್ರೆ ಫ್ಯಾಬ್ರಿಕ್ ನಲ್ಲಿ ನಾವು ಟ್ರೇಸ್ ಮಾಡುವಾಗ ಡ್ರಾ ಮಾಡುವಾಗ ನೀಟಾಗಿರತ್ತೆ. ಸೊ ದಟ್ ಅದೇ ಮಾರ್ಕ್ ಮೇಲೆ ನಾವು ಸ್ಟಿಚ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗತ್ತೆ. ಸೊ ಹಾಗಾಗಿ ಕಟ್ ಮಾಡುವಾಗ ಎಸ್ಪೆಷಲಿ ಕರ್ವ್ ಶೇಪ್ ಅಲ್ಲಿ ನೀಟಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ಆಗ್ತಾ ಇದೆ. ಸೊ ಒಂದ್ಸಲ ಕಟಿಂಗ್ ಕಂಪ್ಲೀಟ್ ಆದ ನಂತರ ಇದು ಈ ತರ ಕಾಣಿಸುತ್ತೆ. ಸೊ ದಿಸ್ ಅಲ್ಲಿ ಆನ್ ಫೋಲ್ಡ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಇದನ್ನ ಆನ್ ಫೋಲ್ಡ್ ಅಲ್ಲಿ ಮಾಡಿದ್ದೀನಿ. ಸೊ ಆನ್ ಫೋಲ್ಡ್ ಅಲ್ಲಿ ನೀವು ಕಟ್ ಮಾಡ್ಲಿಕ್ಕೆ ಕೂಡ ಈಸಿ ಆಗತ್ತೆ. ಸೊ ಹಾಗಾಗಿ ಆನ್ ಫೋಲ್ಡ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಏನ್ ಮಾರ್ಕಿಂಗ್ ಇದೆ ನೋಡಿ, ಅದು ವಿ ಶೇಪ್ ಶೋಲ್ಡರ್ ಮಾರ್ಕಿಂಗ್ ಇತ್ತಲ್ಲ, ಆ ಮೂರನ್ನು ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದ್ ಸೈಡ್ಗೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಈಸಿ ಆಗತ್ತೆ ಫೋಲ್ಡ್ ಮಾಡ್ಲಿಕ್ಕೆ. ಸೊ ಇವಾಗ ಓಪನ್ ಮಾಡಿ ಅದು ಏನಿದೆಯೋ ಅದನ್ನ ನಾವು ಮಾರ್ಕಿಂಗ್ ಮಾಡಿದ್ದು ಅದನ್ನ ಒಳಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಫ್ಯಾಬ್ರಿಕ್ ಅಲ್ಲಿ ನಾವು ಮಾಡುವಾಗ ಕೂಡ ಅದು ಕಟ್ ಆಗತ್ತೆ. ಫ್ಯಾಬ್ರಿಕ್ ಅಲ್ಲಿ ಟ್ರೇಸ್ ಮಾಡುವಾಗ ಕೂಡ ಅದನ್ನ ನಾವು ಕ್ಯಾಲ್ಕುಲೇಟರ್ ತಗೊಳಲ್ಲ. ಸೊ ಅದು ಏನಿದ್ರು ಪ್ಯಾಟರ್ನ್ ಮಾಡೋದಕ್ಕೆ ಮಾತ್ರ ಯುಟಿಲೈಸ್ ಮಾಡ್ಕೊಂಡಿದ್ದು. ಪ್ಯಾಟರ್ನ್ ಆದ ನಂತರ ಅದನ್ನ ಒಳಗಡೆಗೆ ಸೇರಿಸ್ಕೊಳ್ಳಿ. ಯಾಕಂದ್ರೆ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡೋದಕ್ಕಿಂತ ಅದನ್ನ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳೋದು ಬೆಟರ್ ಪ್ಯಾಟರ್ನ್ ಅಲ್ಲಿ. ಸೊ ಹಾಗಾಗಿ ಅದು ಮಾಡ್ತಾನೆ. ಇದು ಪ್ಯಾಟರ್ನ್ ಮಾತ್ರ. ಫ್ಯಾಬ್ರಿಕ್ ನಲ್ಲಿ ಕಟ್ ಮಾಡುವಾಗ ಇದನ್ನ ಫೋಲ್ಡ್ ಮಾಡೇ ಇದ್ದು ಕಟ್ ಮಾಡಬಹುದು. ಒಂದು ಸಲ ನೀವು ಅದನ್ನ ಟೇಪ್ ಹಾಕಿದ ನಂತರ ಇದು ಓಪನ್ ಲೇಔಟ್ ಪ್ಯಾಟರ್ನ್ ಹೀಗೆ ಕಾಣಿಸುತ್ತೆ, ಮತ್ತೆ ಇದು ಕ್ಲೋಸ್ಡ್ ಲೇಔಟ್ ಕಾಲರ್ ಪ್ಯಾಟರ್ನ್. ಸೊ ಹೀಗೆ ಕಾಣಿಸುತ್ತೆ. ಇದನ್ನ ಫೋಲ್ಡ್ ಮಾಡಿರೋದು ಫ್ರಂಟ್ ಅಂಡ್ ಬ್ಯಾಕ್ ವ್ಯೂ. ಸೊ ಹಾಗಾಗಿ ಇದು ಬ್ಯಾಕ್ ವ್ಯೂ, ಮುಂಚೆ ನೋಡಿದ್ದು ಫ್ರಂಟ್ ವ್ಯೂ. ಸೊ ಮತ್ತೆ ಇದು ಫ್ರಂಟ್ ವ್ಯೂ. ಸೊ ಈ ತರ ಕಾಣಿಸುತ್ತೆ. ಇದು ಆಫ್ ಆಫ್ ದ ಪ್ಯಾಟರ್ನ್ ಫ್ರಂಟ್ ಅಂಡ್ ಬ್ಯಾಕ್ ಕೂಡ.